ಹಿಂದಿನ ವಿಡಿಯೋದಲ್ಲಿ ಏಲಿಯನ್ಸ್ ಗಳ ಬಗ್ಗೆ ನಮ್ಮ ಪುರಾಣಗಳು ಏನ್ ಹೇಳುತ್ತೆ ಅಂತ ಹೇಳ್ತಿದ್ದೆ. ಹಿಂದಿನ ವಿಡಿಯೋದ ಲಿಂಕ್ ಕಮೆಂಟ್ ಬಾಕ್ಸ್ ನಲ್ಲಿ ಇರುತ್ತೆ. ಇದು ಅದರ ಪಾರ್ಟ್ 2. ನಾನು ಆಗ್ಲೇ ಹೇಳಿದ್ದೆ 14 ಲೋಕಗಳಲ್ಲಿ ಭೂಮಿಯನ್ನ ಬಿಟ್ಟು ಇನ್ನು ಉಳಿದ 13 ಲೋಕಗಳು ಸಪರೇಟ್ ಆಗಿ ಪ್ಲಾನೆಟ್ ಗಳು ಅಥವಾ ಇನ್ನೇನಾದ್ರೂ ಆಗಿದ್ವಾ ಅಂತ. ಹಾಗೆ ಇದು ನಿಮ್ಗೆ ಅರ್ಥ ಆಗಿರ್ಬೇಕು ಅನ್ಕೊಳ್ತೇನೆ. ನಮ್ಮ ವೇದಗಳಲ್ಲಿ ಹಾಗೆ ಪುರಾಣಗಳಲ್ಲಿರೋ ಸುರ ಮತ್ತು ಅಸುರರ ಬಗ್ಗೆ ನೀವು ಕೇಳೇ ಇರ್ತೀರಾ. ನಾನು ಹೇಳೋದೇನಂದ್ರೆ ಅಸುರರು ಇವರು ವಾಸ ಮಾಡೋದು ಪಾತಾಳ ಲೋಕದಲ್ಲಿ. ಹಾಗೆ ಇವರು ಯಾವುದೇ ಮನುಷ್ಯ ಜಾತಿಗೆ ಸೇರದೇ ಇರುವಂತ ಜೀವಿಗಳಾಗಿದ್ರು. ಹಾಗೆ ಸ್ವರ್ಗದ ವಾಸಿಸೋ ದೇವತೆಗಳು ಕೂಡ ಮನುಷ್ಯ ಜಾತಿಗೆ ಸೇರಿರದ ಅನ್ಯ ಗ್ರಹದವರಾಗಿದ್ರು. ನಾನು ಆಗ್ಲೇ ಹೇಳಿದಂತ ಪಾತಾಳ ಲೋಕದಲ್ಲಿ ಹಾಗೆ ಸ್ವರ್ಗ ಲೋಕದಲ್ಲಿ ಜೀವಿಸ್ತಾ ಇದ್ರು ಅಂದ್ರೆ ಅವರಾಗಿದ್ದು ಅನ್ಯ ಗ್ರಹ ಜೀವಿಗಳೇ ತಾನೆ. ಹಾಗೆ ಹಿಂದಿನ ವಿಡಿಯೋದಲ್ಲಿ ಅವರು ವಾಸ ಮಾಡುವಂತ ಲೋಕಗಳು ನಿಜವಾಗಿದ್ವಾ ಅಂತ ಹೇಳಿದ್ದೇನೆ. ಹಾಗಾದ್ರೆ ಯೋಚನೆ ಮಾಡಿ, ಭೂಮಿಗೆ ಬರ್ತಿದ್ದಂತ ಈ ಸುರ ಮತ್ತು ಅಸುರರು ನಮಗಿಂತ ಅಡ್ವಾನ್ಸ್ ಆಗಿದ್ದ ಅನ್ಯ ಗ್ರಹ ಅಥವಾ ಅನ್ಯ ಲೋಕದಿಂದ ಬಂದಂತ ಜೀವಿಗಳ ಅಂತ. ಸರಿ, ಇದು ಇವತ್ತಿನ ವಿಷಯ. ನಿಮ್ಗೆ ಇದೇ ರೀತಿ ಕಂಟೆಂಟ್ ಬೇಕಂದ್ರೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸರಿ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ.